ಮಗ ಪ್ರೇಮ ವಿವಾಹ ಆಗಿದ್ದಕ್ಕೆ ತಾಯಿಗೆ ಬೆಂಕಿ ಹಚ್ಚಿದ ಮಾವ. ದೂರು ದಾಖಲಿಸಿ 6 ದಿನಗಳಾದರೂ ಕ್ರಮ ಕೈಗೊಳ್ಳದ ಪೊಲೀಸರು. ಮಗ ಪ್ರೇಮ ವಿವಾಹ ಆಗಿದ್ದಕ್ಕೆ ತಾಯಿಗೆ ಬೆಂಕಿ ಹಚ್ಚಿದ ಮಾವ. ದೂರು ದಾಖಲಿಸಿ 6 ದಿನಗಳಾದರೂ ಕ್ರಮವನ್ನ ಕೈಗೊಂಡಿಲ್ಲ ಪೊಲೀಸರು. ಚಿಕ್ಕಬಳ್ಳಾಪುರದ ಪಾತಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. 48 ವರ್ಷದ ಬಯ್ಯಮ್ಮ ಎಂಬುವವರಿಗೆ ಪೆಟ್ರೋಲ್ ಸುರಿದು ಮಾವ ಕೊಲೆ ಯತ್ನ ನಡೆಸಿದ್ದಾನೆ. ಅಂಬರೀಶ್ ಪ್ರತಿಭಾ ಸೋಮವಾರ ಮದುವೆ ಮಾಡಿಕೊಂಡಿದ್ದ ಜೋಡಿ. ಪ್ರತಿಭಾ ತಂದೆ ಬೈರೆಡ್ಡಿ ಕುಟುಂಬಸ್ಥರಿಂದ ಕೊಲೆ ಆರೋಪ ಕೇಳಿ ಬರ್ತಾ ಇದೆ. ಕಡದಲಮರಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದ ಈ ಇಬ್ಬರು ಜೋಡಿ ಹುಡುಗಿ ಕಡೆಯ 5 ಜನರಿಂದ ಪೆಟ್ರೋಲ್ ಸುರಿದು ಕೊಲೆ ಮಾಡುವ ಯತ್ನ ನಡೆದಿದೆ. ಇನ್ನು ಗಂಭೀರ ಗಾಯಗೊಂಡ ಬಯ್ಯಮ್ಮನಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಭಾಗ್ಯನಗರ ತಾಲೂಕಿನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಮಗ ಪ್ರೇಮ ವಿವಾಹ ಆಗಿದ್ದಕ್ಕೆ ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಮಾವ. ದೂರು ದಾಖಲಿಸಿ 6 ದಿನಗಳಾದರೂ ಸಹಿತ ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ. ಚಿಕ್ಕಬಳ್ಳಾಪುರದ ಪಾತಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಇವರೇ ಅವರು ಬಯ್ಯಮ್ಮ ಅಂತ. ಇನ್ನು ನವದಂಪತಿ ಫೋಟೋನ ಸಹಿತ ನೀವು ನೋಡ್ಬೋದು ದೃಶ್ಯದಲ್ಲಿ. ಇನ್ನು ಪೆಟ್ರೋಲ್ ಹಾಕಿ ಈ ಒಂದು ದುಷ್ಕೃತ್ಯ ಎಸಗಲು ನೋಡಿದಂಥ ಮಹಿಳೆಯನ್ನ ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಚಿಕ್ಕಬಳ್ಳಾಪುರದ ಪಾತಪಾಳ್ಯ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿದೆ. ಬನ್ನಿ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ರಾಜಪ್ಪ, ಏನಿದು ಪ್ರಕರಣ ಅಂತ? ಖಂಡಿತ ಏನು ಆ ಮಗ ಮತ್ತೆ ಏನು ಒಬ್ಬ ಯುವತಿಯೊಂದಿಗೆ ವಿವಾಹವಾಗಿರ್ತಾನೆ. ಅದಕ್ಕೆ ಹುಡುಗಿಯ ಕಡೆಯವರು ಕೂಡ ವಿರೋಧ ವ್ಯಕ್ತಪಡಿಸುತ್ತಾರೆ. ಹಾಗಾಗಿ ಹುಡುಗಿಯ ತಂದೆ ಏನು ಪ್ರಿಯಕರಣ ಅಂದ್ರೆ ಹುಡುಗನ ತಾಯಿಗೆ ಬೆಂಕಿ ಹಚ್ಚಿರ್ತಕ್ಕಂಥ ಘಟನೆ ಇಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಒಂದು ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಬಯ್ಯಮ್ಮ ಎಂಬುವಳಿಗೆ ಪೆಟ್ರೋಲ್ ಹರಿದು ಈಗ ಬೆಂಕಿ ಹಚ್ಚಿರ್ತಕ್ಕಂಥದ್ದು. ಅಂಬರೀಶ್ ಮತ್ತು ಪ್ರತಿಭಾ ಎಂಬತಕ್ಕಂಥವ್ರು ಕಳೆದ ಸೋಮವಾರ ಒಂದು ಕಡದಲಮರಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಿರ್ತಾರೆ, ಕುಟುಂಬದ ವಿರೋಧ ನಡುವೆ ಕೂಡ. ಆದ್ರೆ ಕುಟುಂಬಕ್ಕೆ ಈ ಒಂದು ವಿವಾಹಕ್ಕೆ 2 ಕುಟುಂಬಗಳು ವಿರೋಧವೂ ಸಹ ಇರುತ್ತದೆ. ಅದಾಗಿ ಕೂಡ ಇವರಿಬ್ರು ಹೋಗಿ ಕುಟುಂಬಗಳ ವಿರೋಧ ನಡುವೆ ಕೂಡ ಒಂದು ದೇವಸ್ಥಾನದಲ್ಲಿ ವಿವಾಹವಾಗ್ತಾರೆ. ಆದ್ರೆ ಹುಡುಗಿ ಕಡೆ ಇರ್ತಕ್ಕಂಥ 5 ಜನ ಪೆಟ್ರೋಲ್ ತಗೊಂಡ್ಬಂದು ಇವತ್ತು ತಾಯಿಗೆ ಅಂದ್ರೆ ಹುಡುಗನ ತಾಯಿಗೆ ಸುರಿದು ಬೆಂಕಿಯನ್ನು ಹಾಕ್ತಿರ್ತಕ್ಕಂಥ ಒಂದು ದುರ್ಘಟನೆ ಇರತಕ್ಕಂಥದ್ದು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಬಯ್ಯಮ್ಮ ಎಂಬತಕ್ಕಂಥವ್ರನ್ನ ಸೇರಿಸಿ ಈಗಾಗಲೇ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಬಾಗೇಪಲ್ಲಿ ತಾಲೂಕಿನ ಸಂಗಟಪಲ್ಲಿಯಲ್ಲಿ ಈ ಘಟನೆ ನಡೀತಕ್ಕಂಥದ್ದು. ಮುಖ್ಯವಾಗಿ ಇಲ್ಲಿ ಹೇಳ್ಬೇಕಂದ್ರೆ ಕಾರ್ತಿಕ್, ಈ ಒಂದು ಘಟನೆ ಇಬ್ರು ಸಹ ಒಂದು ಪ್ರೇಮ ವಿವಾಹ ಆಗಿರ್ತಾರೆ. ಆದ್ರೆ ಈ 2 ಕುಟುಂಬಗಳು ಸಹ ಪ್ರತ್ಯೇಕವಾಗಿ ಇಬ್ರು ವಿವಾಹಕ್ಕೆ ಒಪ್ಪೋದಿಲ್ಲ. ಹಾಗಾಗಿ ಸಾಕಷ್ಟು ಬಾರಿ ನ್ಯಾಯ ಪಂಚಾಯತಿ ಮಾಡ್ತಾರೆ. ಅದಾಗಿ ಕೂಡ ಬಗೆಹರಿದ ಕಾರಣ ಇಬ್ರು ಪ್ರೇಮಿಗಳು ಹೋಗಿ ಇವತ್ತು ವಿವಾಹ ಆಗ್ತಾರೆ ಎಂದು ಕಡದಮರಿ ಚಿಂತಾಮಣಿ ತಾಲೂಕಿನತಕ್ಕಂಥ ಒಂದು ಕಡದಮರಿ ದೇವಸ್ಥಾನದಲ್ಲಿ. ಆದ್ರೆ ಇದೇ ಸಂದರ್ಭದಲ್ಲಿ ಈ ತಾಯಿಯು ಕೂಡ ಆ ಸಂದರ್ಭದಲ್ಲಿ ಮಗನ ಪರವಾಗಿ ಹೋಗಿರ್ತಾಳೆ. ಆದ್ರೆ ಆ ತಾಯಿಯನ್ನ ಏನು ಮಗನೊಂದಿಗೆ ಇರ್ತಕ್ಕಂಥ ದ್ವೇಷವನ್ನ ತಾಯಿಯ ಮೇಲೆ ಈಗ ಒಂದು ಹುಡುಗಿಯ ತಂದೆ ತೀರಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ದೂರು ದಾಖಲಾಗಿ 6 ದಿನ ಆಗಿದೆ. ಆದ್ರೂ ಕೂಡ ಇದುವರೆಗೂ ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಈಗ ಹುಡುಗನ ತಾಯಿಯ ಒಂದು ಕುಟುಂಬಸ್ಥರು ಸಹ ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ. ಅದಕ್ಕೆ ಪೊಲೀಸರು ಎಲ್ಲ ಒಂದ್ ಕಡೆ ಈ ಒಂದು ದೂರನ್ನ ದಾಖಲೆ ಮಾಡ್ಕೊಳ್ಳೋಕೆ ಎಲ್ಲ ಒಂದ್ ಕಡೆ ಮೀನಾಮೇಷ ಎಣಿಸ್ತಾ ಇದ್ರೆ. ಆದ್ರೆ ಹುಡುಗಿ ಕಡೆಯಿಂದ ಏನಾದ್ರು ಅವ್ರು ಯಾವುದೋ ಒತ್ತಾಯದಿಂದ ಆಗಿರ್ಬೋದು ಅಥವಾ ಒತ್ತಡಕ್ಕೆ ಮಣಿದು ಇವತ್ತು ಪೊಲೀಸರು ದೂರು ದಾಖಲೆ ಮಾಡಿಕೊಳ್ಳದೆ ಏನೋ ಮೀನಾಮೇಷ ಎಣಿಸ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಒಂದು ದುರಂತ ಅಂತ ಹೇಳ್ಬೋದು. ಆದ್ರೆ ಇವತ್ತು ಏನು ತಾಯಿಯ ದೇಹ ನೋಡ್ಬೋದು ಯಾವ ರೀತಿ ಸುಟ್ಟು ಕರಕಲಾಗಿದೆ ಅಂತೇಳಿ. ಆದ್ರೆ ಆಸ್ಪತ್ರೆ ಸಹ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾಳೆ. ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ.